ಹಲೋ ಫ್ರೆಂಡ್ಸ್, ಇಂಡಿಯಾ ಫಾರ್ ಐ.ಎ.ಎಸ್ ಪ್ರಸ್ತುತಪಡಿಸಿರ್ತಕ್ಕಂತಹ ಕೆ.ಎ.ಎಸ್ ಡೈಲಿ ಆನ್ಸರ್ ರೈಟಿಂಗ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ಅಂದರೆ ಡೇ 13ನ ಕ್ವಶನ್ ಬಂದು ಈ ರೀತಿಯಾಗಿದೆ. ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದಿ ಸ್ಯಾಲಿನಿಟಿ ಆಫ್ ಓಷಿಯನ್ ವಾಟರ್, ಡಿಸ್ಕಸ್ ಇಟ್ಸ್ ಸ್ಪ್ಯಾಷಿಯಲ್ ಡಿಸ್ಟ್ರಿಬ್ಯೂಷನ್ ಅಕ್ರಾಸ್ ಡಿಫರೆಂಟ್ ಓಷಿಯಾನಿಕ್ ರೀಜನ್ಸ್, ಹೌ ಡು ಚೇಂಜಸ್ ಇನ್ ಸ್ಯಾಲಿನಿಟಿ ಇಂಪ್ಯಾಕ್ಟ್ ಮರೈನ್ ಲೈಫ್ ಆ್ಯಂಡ್ ಓಷಿಯನ್ ಸರ್ಕ್ಯುಲೇಷನ್. ಸೊ ಈ ಕ್ವಶನ್ ಬಂದು 10 ಮಾರ್ಕ್ಸ್ಗೆ, ವರ್ಡ್ ಲಿಮಿಟ್ ಬಂದು 150 ವರ್ಡ್ಸ್ ಇರುತ್ತೆ. ಸೊ ಕನ್ನಡದಲ್ಲಿ ಆ ಕ್ವಶನ್ನ ನೋಡೋದಾದರೆ, ಸಮುದ್ರದ ನೀರಿನ ಲವಣಾಂಶದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ ಮತ್ತು ವಿವಿಧ ಸಾಗರ ಪ್ರದೇಶಗಳಲ್ಲಿ ಅದರ ಪ್ರಾದೇಶಿಕ ವಿತರಣೆಯನ್ನು ಚರ್ಚಿಸಿ. ಲವಣಾಂಶದಲ್ಲಿ ಬದಲಾವಣೆಗಳು ಯಾವ ರೀತಿ ಸಮುದ್ರದ ಜೀವಿ ಮತ್ತು ಪರಿಸರ ವ್ಯವಸ್ಥೆ ಮತ್ತು ಸಾಗರದ ಪರಿಚಲನೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ನೌ ವಿ ವಿಲ್ ಡಿಸ್ಕಸ್ ದಿ ಆನ್ಸರ್ ಟು ದ ಅಬೋವ್ ಕ್ವಶನ್. ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನಲ್ಲಿ ನಾವು ಏನು ಬರಿಬೋದು? ಡೆಫಿನೇಷನ್ ಆಫ್ ಸಾಲಿನಿಟಿನ ನಾವು ಇಂಟ್ರೊಡಕ್ಷನ್ ಆಗಿ ಬರಿಬೋದು. ಸೊ ಸಾಲಿನಿಟಿ ಅಂದ್ರೇನು? ಸಾಲಿನಿಟಿ ರೆಫರ್ಸ್ ಟು ದಿ ಟೋಟಲ್ ಅಮೌಂಟ್ ಆಫ್ ಡಿಸಾಲ್ವ್ಡ್ ಸಾಲ್ಟ್ಸ್ ಇನ್ ಸಿ ವಾಟರ್, ಟಿಪಿಕಲಿ ಎಕ್ಸ್ಪ್ರೆಸ್ಡ್ ಇನ್ ಪಾರ್ಟ್ಸ್ ಪರ್ 1000 PPT. ಸೊ ಪಾರ್ಟ್ಸ್ ಪರ್ 1000 ನಾವು PPT ಅಂತ ಕರಿತೀವಿ. ಸೊ ಸ್ಯಾಲಿನಿಟಿ ಅಂತಂದರೆ ಟೋಟಲ್ ಅಮೌಂಟ್ ಆಫ್ ಡಿಸಾಲ್ವ್ಡ್ ಸಾಲ್ಟ್ಸ್ ಇನ್ ಸಿ ವಾಟರ್. ಸೊ ಇದನ್ನು ನಾವು ಸಾಲಿನಿಟಿ ಅಂತ ಕರಿತೀವಿ. ಸೊ ಎವರೇಜ್ ಸ್ಯಾಲಿನಿಟಿ ಆಫ್ ದ ಸಿ ವಾಟರ್ ಈಸ್ ಅಬೌಟ್ 35 grams ಆಫ್ salt per kilogram of sea water, or else 35 PPT. So this is the average salinity of the sea water. So ಇದನ್ನು ನಾವು ಇಂಟ್ರೊಡಕ್ಷನ್ ಬಾದ್ಮೇಲೆ then we have to address the first part of the question. ಫಸ್ಟ್ ಪಾರ್ಟ್ ಆಫ್ ಕ್ವಶನ್ ಅಲ್ಲಿ ಏನು ಕೇಳಲಾಗಿದೆ ಅದನ್ನು ನಾವು ಅಡ್ರೆಸ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಪಾರ್ಟ್ ಆಫ್ ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ? ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸ್ಯಾಲಿನಿಟಿ ಆಫ್ ದ ಓಷಿಯನ್. ಸೊ ಈ ಓಷಿಯನಿಕ್ ವಾಟರ್ ಸ್ಯಾಲಿನಿಟಿನ ಯಾವ ಫ್ಯಾಕ್ಟರ್ಸ್ ಡಿಟರ್ಮೈನ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ದ ಫಸ್ಟ್ ಒನ್ ಈಸ್ ಇವಾಪರೇಷನ್ ಆ್ಯಂಡ್ ಪ್ರೆಸಿಪಿಟೇಷನ್. ಸೊ ಇವಾಪರೇಷನ್ ಏನು ಮಾಡುತ್ತೆ? ಇಟ್ ಇನ್ಕ್ರೀಸಸ್ ದಿ ಸ್ಯಾಲಿನಿಟಿ ಆಸ್ ಇಟ್ ರಿಮೂವ್ಸ್ ವಾಟರ್ ಬಟ್ ಲೀವ್ಸ್ ದ ಸಾಲ್ಟ್ ಬಿಹೈಂಡ್. ಸೊ ವಾಟರ್ ಇವಾಪರೇಷನ್ ಆಗೋದ್ರಿಂದ ಏನಾಗುತ್ತೆ? ಕಡಿಮೆ ನೀರಿನಲ್ಲಿ ಹೆಚ್ಚಿನ ಸಾಲ್ಟ್ ಅವೈಲೇಬಲ್ ಇರೋದ್ರಿಂದ ಸಿ ವಾಟರ್ದು ಸಾಲ್ಟ್ ಸ್ಯಾಲಿನಿಟಿ ಇನ್ಕ್ರೀಸ್ ಆಗುತ್ತೆ. ದೆನ್ ಪ್ರೆಸಿಪಿಟೇಷನ್ ಡಿಕ್ರೀಸಸ್ ಸ್ಯಾಲಿನಿಟಿ ಬೈ ಆ್ಯಡಿಂಗ್ ಫ್ರೆಶ್ ವಾಟರ್. ದೆನ್ ಫಾರ್ ಎಕ್ಸಾಂಪಲ್ ದ ಮೆಡಿಟರೇನಿಯನ್ ಸಿ ಆ್ಯಂಡ್ ರೆಡ್ ಸಿ, they experience high evaporation rate and consequently higher salinity levels. ಸೊ ಇವಾಗ ಎಕ್ಸಾಂಪಲ್ ಮೆಡಿಟರೇನಿಯನ್ ಸಿ ಮತ್ತು ರೆಡ್ ಸಿನ ನಾವು ತೊಗೊಂಡಾಗ ಏನಾಗುತ್ತೆ? ಮೆಡಿಟರೇನಿಯನ್ ಸಿ ಮತ್ತು ರೆಡ್ ಸಿಗೆ ಫ್ರೆಶ್ ವಾಟರ್ ಎಡಿಷನು ತುಂಬ ಕಡಿಮೆ ಆಗ್ತಿರುತ್ತೆ. ಮತ್ತು ಆ ಪ್ರದೇಶಗಳಲ್ಲಿ ಇವಾಪರೇಷನ್ ಜಾಸ್ತಿ ಇರೋದ್ರಿಂದ ಈ ಎರಡೂ ಸಮುದ್ರಗಳ ಸ್ಯಾಲಿನಿಟಿ ತುಂಬ ಜಾಸ್ತಿ ಇರುತ್ತೆ. ದೆನ್ ಕಮಿಂಗ್ ಟು ದಿ ಫ್ರೆಶ್ ವಾಟರ್ ಫ್ಲೋ ಯಾವ ರೀತಿ ಆಗುತ್ತೆ? ರಿವರ್ಸಿಂದ ಆಗುತ್ತೆ. ಫ್ರೆಶ್ ವಾಟರ್ ಫ್ಲೋ ಫಾರ್ ಎಕ್ಸಾಂಪಲ್ ಗಂಗಾ ರಿವರ್ ಆ್ಯಂಡ್ ಬ್ರಹ್ಮಪುತ್ರ ರಿವರ್, ದೇ ಫ್ಲೋ ಇನ್ ಟು ದಿ ಬೇ ಆಫ್ ಬೆಂಗಾಲ್. ಸೊ ಈ ಫ್ರೆಶ್ ವಾಟರ್ ರಿವರ್ ಬೇ ಆಫ್ ಬೆಂಗಾಲ್ಗೆ ಎಡಿಷನ್ ಆಗ್ತಾ ಇರೋದ್ರಿಂದ ಬೇ ಆಫ್ ಬೆಂಗಾಲ್ ಸ್ಯಾಲಿನಿಟಿ ಕಂಪೇರ್ಡ್ ಟು ದಿ ಅರೇಬಿಯನ್ ಸಿ ಸ್ಯಾಲಿನಿಟಿ ಕಡಿಮೆ ಇರುತ್ತೆ. ಸೊ ದ ಫ್ರೆಶ್ ವಾಟರ್ ಇಟ್ ರಿಡ್ಯೂಸಸ್ ದಿ ಸ್ಯಾಲಿನಿಟಿ ಇನ್ ಕೋಸ್ಟಲ್ ರೀಜಿಯನ್ಸ್. ಇನ್ ಪೋಲಾರ್ ರೀಜನ್ಸ್ನಲ್ಲಿ ತಗೊಂಡಾಗ ದೇ ಎಕ್ಸ್ಪೀರಿಯನ್ಸ್ ಚೇಂಜಸ್ ಇನ್ ಸ್ಯಾಲಿನಿಟಿ ಡ್ಯೂ ಟು ಮೆಲ್ಟಿಂಗ್ ಆ್ಯಂಡ್ ಫ್ರೀಜಿಂಗ್ ಆಫ್ ಐಸ್. ದಿಸ್ ಫ್ರೀಜಿಂಗ್ ಇನ್ಕ್ರೀಸಸ್ ದಿ ಸ್ಯಾಲಿನಿಟಿ, whereas the melting of the ice it decreases the salinity of the sea water. Then the next factor is winds. How winds influence the salinity? Winds can influence salinity by transporting sea water across different regions and affecting the local salinity levels. Winds ಏನು ಮಾಡುತ್ತೆ? ಕಂಟಿನ್ಯೂಸ್ ಆಗಿ ವೇವ್ ಜನರೇಟ್ ಮಾಡಿ ಆ ವೇವಿಂದ ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡೋದ್ರ ಮುಖಾಂತರ ದೇ ವಿಲ್ ಅಫೆಕ್ಟ್ ದಿ ಸ್ಯಾಲಿನಿಟಿ ಇನ್ ಡಿಫರೆಂಟ್ ರೀಜನ್ಸ್ ಆಫ್ ದ ಓಷಿಯನ್ಸ್. Then the next factor is oceanic currents. Ocean currents ಅಂತ ಕರಿತೀವಿ. So warm currents elevate salinity in higher latitudes and cold currents reduce salinity near the equator. ಎಕ್ಸಾಂಪಲ್ ಹೇಳೋದಾದ್ರೆ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಅಂತ ಇದೆ. ಇಟ್ ಈಸ್ ಅ ವಾರ್ಮ್ ಕರೆಂಟ್. ಇಟ್ ಇನ್ಕ್ರೀಸಸ್ ದಿ ಸ್ಯಾಲಿನಿಟಿ ಇನ್ ನಾರ್ತ್ ಸಿ ಬೈ ಬ್ರಿಂಗಿಂಗ್ ಮೋರ್ ಸಲೈನ್ ವಾಟರ್ ಫ್ರಮ್ ಇಕ್ವೇಟರ್ ರೀಜನ್ಸ್ ಟುವರ್ಡ್ಸ್ ದಿ ಹೈಯರ್ ಲ್ಯಾಟಿಟ್ಯೂಡ್ಸ್. ಅದೇ ರೀತಿ ಲ್ಯಾಬ್ರಡಾರ್ ಕರೆಂಟ್ ಅಂತ ಬರುತ್ತೆ. ದಿಸ್ ಲ್ಯಾಬ್ರಡಾರ್ ಕರೆಂಟ್ ಇಟ್ moves from higher latitude, that is from Arctic region towards the lower latitudes. So while transporting it brings the less saline water to the equator region and thereby it reduces the salinity in equator region. Then the water mixing and enclosed seas. In enclosed seas or regions with a limited fresh water mixing, salinity tends to be higher. ಇದರ ಅರ್ಥ ಏನಂತಂದರೆ, ಯಾವುದು ಒಂದು ಎನ್ಕ್ಲೋಸ್ ಸಿ ಇರುತ್ತೆ, ಯಾವುದೇ ರೀತಿಯಾದ ಫ್ರೆಶ್ ವಾಟರ್ ಎಡಿಷನ್ ಆಗ್ತಾ ಇರೋದಿಲ್ಲ. ಎಕ್ಸಾಂಪಲ್ ಹೇಳಬೇಕಂದ್ರೆ ರೆಡ್ ಸಿಗೆ ಯಾವುದೇ ರೀತಿಯಾದ ರಿವರ್ ವಾಟರ್ ಫ್ಲೋ ಆಗೋದಿಲ್ಲ. ಹಾಗಾಗಿ ಆ ರೀತಿಯಾದಂತಹ ಕೆಲವು ಸಮುದ್ರಗಳಲ್ಲಿ ಏನಾಗುತ್ತೆ ಅಂತಂದರೆ ಸ್ಯಾಲಿನಿಟಿ ಲೆವೆಲ್
ಅಂದರೆ ಲವಣಾಂಶ ಜಾಸ್ತಿ ಆಗಿರುವ ಎಲ್ಲ ಲಕ್ಷಣಗಳಿರುತ್ತೆ. ದೆನ್ ಇಂಟರ್ ರಿಲೇಷನ್ಶಿಪ್ ವಿತ್ ಟೆಂಪ್ರೇಚರ್ ಆ್ಯಂಡ್ ಡೆನ್ಸಿಟಿ. ಸೊ ಸ್ಯಾಲಿನಿಟಿನ ಟೆಂಪ್ರೇಚರ್ ಮತ್ತು ಡೆನ್ಸಿಟಿ ಕೂಡ ಡಿಟರ್ಮೈನ್ ಮಾಡುತ್ತೆ. ಎನಿ ಚೇಂಜ್ ಇನ್ ಟೆಂಪ್ರೇಚರ್ ಆ್ಯಂಡ್ ಡೆನ್ಸಿಟಿ ಕ್ಯಾನ್ ಇನ್ಫ್ಲೂಯೆನ್ಸ್ ದಿ salinity in any given area. So these are the factors that influence the salinity in the oceanic water. So this addresses the first part of the question, that is factors that are affecting the salinity of the ocean water. ಸೊ ಈ ಎಲ್ಲ ಫ್ಯಾಕ್ಟರ್ಸ್ನ ಬರೆದಾದ್ಮೇಲೆ ಪ್ರತಿಯೊಂದು ಫ್ಯಾಕ್ಟರ್ಗೂ ನಾವು ಎಕ್ಸಾಂಪಲ್ ಕೊಡಬೇಕಾಗತ್ತೆ. ಸೊ ಆ ಎಕ್ಸಾಂಪಲ್ಸ್ನ ಬರೆದಾದ್ಮೇಲೆ ವಿ ಹ್ಯಾವ್ ಟು ರೈಟ್ ದಿ ಎಕ್ಸಾಂಪಲ್ ಫಾರ್ ಹೈ ಸ್ಯಾಲಿನಿಟಿ ವಾಟರ್ ಬಾಡೀಸ್. ಲೇಕ್ ವ್ಯಾನ್ ಅಂತ ಇದೆ ಟರ್ಕಿನಲ್ಲಿ. ಸೊ ಅಲ್ಲಿ ಸ್ಯಾಲಿನಿಟಿ ಬಂದು 330 ಪಾರ್ಟ್ಸ್ ಪರ್ 1000 ಇದೆ. ಡೆಡ್ ಸೀನಲ್ಲಿ 238 ಇದೆ. ಗ್ರೇಟ್ ಸಾಲ್ಟ್ ಲೇಕಲ್ಲಿ 220 ಇದೆ. Now we have to answer the second part of the question, that is distribution of salinity, that is horizontal distribution of salinity in oceanic water bodies. So salinity range ಏನಿರುತ್ತೆ ಫಸ್ಟ್ ಅದನ್ನ ಬರೀಬೇಕಂತೆ. ರೇಂಜ್ ಆಫ್ ಸ್ಯಾಲಿನಿಟಿ ಇನ್ ಓಪನ್ ಓಷನ್ ಇಟ್ ಈಸ್ ಬಿಟ್ವೀನ್ 33 ಪಾರ್ಟ್ಸ್ ಪರ್ 1000 to 37 ಪಾರ್ಟ್ಸ್ ಪರ್ 1000 ಅಂತ ಇದೆ. ದೆನ್ ದೇರ್ ಆರ್ ಸ್ಯಾಲಿನಿಟಿ ಗ್ರೇಡಿಯಂಟ್ಸ್ ಅಂತ ಇರುತ್ತೆ. ಯಾವ ರೀತಿ ಓಷಿಯನ್ ವಾಟರಲ್ಲಿ ಸ್ಯಾಲಿನಿಟಿ ಚೇಂಜ್ ಆಗ್ತಾ ಹೋಗುತ್ತೆ ಲ್ಯಾಟಿಟ್ಯೂಡ್ ವೈಸ್ ಅಂತ ನೋಡೋದಾದ್ರೆ, ಇಕ್ವೇಟರ್ ರೀಜನಲ್ಲಿ ಏನಿದೆ ಹೈಯರ್ ಸ್ಯಾಲಿನಿಟಿ ಇದೆ ಡ್ಯೂ ಟು ಇವಾಪರೇಷನ್ and this is mitigated by precipitation. So higher salinity ಇದ್ರೂ ಕೂಡ ಆ ಹೈಯರ್ ಸ್ಯಾಲಿನಿಟಿ ಕಂಟಿನ್ಯೂಸ್ ಜಾಸ್ತಿ ಆಗದೆ ಇರೋಗೆ ಇಕ್ವೇಟರ್ ರೀಜನಲ್ಲಿ ಏನಾಗುತ್ತೆ ಕಂಟಿನ್ಯೂಸ್ ಪ್ರೆಸಿಪಿಟೇಷನ್ ಆಗ್ತಾ ಇರೋದ್ರಿಂದ, ಮಳೆ ಆಗ್ತಾ ಇರೋದ್ರಿಂದ ಸೊ ಆ ಹೈಯರ್ ಸ್ಯಾಲಿನಿಟಿನ ಸ್ವಲ್ಪ ಕಡಿಮೆ ಮಾಡ್ತಿರುತ್ತೆ. ದೆನ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಜೋನ್ಸ್. ಸೊ ಈ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಜೋನ್ಸ್ ಅನ್ನು ನೋಡೋದಾದ್ರೆ, ದೀಸ್ ಹ್ಯಾವ್ ದ ಹೈಯೆಸ್ಟ್ ಸ್ಯಾಲಿನಿಟಿ ಡ್ಯೂ ಟು ಕ್ಲಿಯರ್ ಸ್ಕೈಸ್, ಇಂಟೆನ್ಸ್ ಸನ್ಲೈಟ್ ಆ್ಯಂಡ್ ಲೋ ಪ್ರೆಸಿಪಿಟೇಷನ್ ಕಾಸ್ಡ್ ಬೈ ಡಿಸೆಂಡಿಂಗ್ ಏರ್. ಸೊ ಇದರ ಅರ್ಥ ಏನಂತಂದರೆ, ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸಲ್ಲಿ ಏನಾಗ್ತಿರುತ್ತೆ ಅಂತಂದರೆ, ಏರು ಕಂಟಿನ್ಯೂಸ್ ಆಗಿ ಡಿಸೆಂಡ್ ಆಗ್ತಿರುತ್ತೆ. ಎಲ್ಲಿ ಡಿಸೆಂಡಿಂಗ್ ಏರ್ ಇರುತ್ತೆ, ಏರು ಸಬ್ಸೈಡ್ ಆಗ್ತಿರುತ್ತೆ, ಅಲ್ಲಿ ಯಾವುದೇ ರೀತಿಯಾದಂಥ ವೆದರ್ ಫಿನಾಮಿನ ಆಗೋಕ್ಕೆ ಚಾನ್ಸಸ್ ಇರಲ್ಲ. ಸೊ ಅಲ್ಲಿ ಮೋಡದ ವಾತಾವರಣ ಇಲ್ಲದೆ ಇರೋದ್ರಿಂದ ಕ್ಲಿಯರ್ ಸ್ಕೈಸ್ ಇರುತ್ತೆ. ಕ್ಲಿಯರ್ ಸ್ಕೈಸ್ ಇರೋದ್ರಿಂದ ಇಂಟೆನ್ಸ್ ಸನ್ಲೈಟ್ ಆಗ್ತಿರುತ್ತೆ. ಇಂಟೆನ್ಸ್ ಸನ್ಲೈಟ್ ಇರೋದ್ರಿಂದ ಏನಾಗ್ತಿರುತ್ತೆ, ಪ್ರೆಸಿಪಿಟೇಷನ್ ಕಡಿಮೆ ಇರುತ್ತೆ. ಯಾಕಂತಂದರೆ ಯಾವುದೇ ರೀತಿಯಾದ ಮೋಡದ ವಾತಾವರಣ ಇರೋದಿಲ್ಲ. ಜೊತೆಗೆ ಈ ಇಂಟೆನ್ಸ್ ಸನ್ಲೈಟಿಂದ ಏನಾಗುತ್ತೆ, ಇವಾಪರೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸ್ಯಾಲಿನಿಟಿ ಲೆವೆಲ್ ಜಾಸ್ತಿ ಇರುತ್ತೆ. ದೆನ್ ಪೋಲಾರ್ ರೀಜನ್ಸ್ ನೋಡೋದಾದರೆ, ದೇ ಹ್ಯಾವ್ ಅ ಲೋವರ್ ಸರ್ಫೇಸ್ ಸ್ಯಾಲಿನಿಟಿ. ದೆನ್ ಕಮಿಂಗ್ ಟು ಮಿಡ್ ಲ್ಯಾಟಿಟ್ಯೂಡ್ಸ್, ದೇ ಶೋ ರಿಲೇಟಿವ್ಲಿ ಲೋವರ್ ಸ್ಯಾಲಿನಿಟಿ ಲೆವೆಲ್ಸ್. ದೆನ್ ಕಮಿಂಗ್ ಟು ದ ಲ್ಯಾಂಡ್ ಲಾಕ್ಡ್ ಸೀಸ್. ಲ್ಯಾಂಡ್ ಲಾಕ್ಡ್ ಸಿ ಅಂತಂದರೆ ರೆಡ್ ಸಿ ಅಂತ ತಗೋಬೋದು. ಸೊ ಈ ರೆಡ್ ಸಿಗೆ ಯಾವುದೇ ರೀತಿಯಾದಂತಹ ರಿವರ್ ವಾಟರ್ ಫ್ಲೋ ಆಗೋದಿಲ್ಲ. ಜೊತೆಗೆ ಇದು ಕನೆಕ್ಷನ್ ಹೊಂದಿರೋದು ಓನ್ಲಿ ಮೆಡಿಟರೇನಿಯನ್ ಸಿಯೊಂದಿಗೆ, ಈ ಕಡೆ ಅರೇಬಿಯನ್ ಸಿಯೊಂದಿಗೆ. ಸೊ ಆಲ್ಮೋಸ್ಟ್ ಇಟ್ ಈಸ್ ದ ಲ್ಯಾಂಡ್ ಲಾಕ್ಡ್ ಸಿ. ಸೊ ಈ ರೀತಿಯಾದ ಲ್ಯಾಂಡ್ ಲಾಕ್ಡ್ ವಾಟರ್ ಬಾಡೀಸಲ್ಲಿ ಏನಾಗುತ್ತೆ, ಹೈ ವ್ಯಾಪರೇಷನ್ ರೇಟ್ ಇರೋದ್ರಿಂದ ಹೈ ಸ್ಯಾಲಿನಿಟಿ ಇರುತ್ತೆ. ದೆನ್ ಕಮಿಂಗ್ ಟು ದಿ ನಾರ್ದರ್ನ್ ಹೆಮಿಸ್ಫಿಯರ್ಸ್ ವೆಸ್ಟರ್ನ್ ರೀಜನ್ ಪಾರ್ಟ್ಸ್, ಸ್ಯಾಲಿನಿಟಿ ಟೆಂಡ್ಸ್ ಟು ಡಿಕ್ರೀಸ್ ಹಿಯರ್ ಡ್ಯೂ ಟು ದಿ ಇನ್ಫ್ಲಕ್ಸ್ ಆಫ್ ಕೋಲ್ಡ್ ಫ್ರೆಶ್ ವಾಟರ್ ಫ್ರಮ್ ದಿ ಮೆಲ್ಟಿಂಗ್ ಆಫ್ ಆರ್ಕ್ಟಿಕ್ ಐಸ್. ಸೊ ಇವಾಗ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ವೆಸ್ಟರ್ನ್ ಪಾರ್ಟ್ಸ್ ಏನು ನಾವು ನೋಡ್ತೀವಿ, ಅಲ್ಲಿ ಸ್ಯಾಲಿನಿಟಿ ಕಡಿಮೆ ಆಗುತ್ತೆ. ಏನಕ್ಕೆ ಕಡಿಮೆ ಆಗುತ್ತೆ ಅಂತಂದರೆ, ಬಿಕಾಸ್ ಆಫ್ ದಿ ಮೆಲ್ಟಿಂಗ್ ಆಫ್ ಆರ್ಕ್ಟಿಕ್ ಐಸ್. ಸೊ ಈ ರೀತಿ ರೀಜನ್ ವೈಸ್ ಸ್ಯಾಲಿನಿಟಿ ನಾವು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ, ಹಾರಿಜೆಂಟಲ್ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಯಾಲಿನಿಟಿನ ಎಕ್ಸ್ಪ್ಲೇನ್ ಮಾಡಿದಾದ್ಮೇಲೆ ಸೆಕೆಂಡ್ ಪಾರ್ಟ್ ಆಫ್ ಆನ್ಸರ್ಗೆ ನಾವು ಆನ್ಸರ್ ಬರ್ದಂಗೆ ದೆನ್ ವಿ ಹ್ಯಾವ್ ಟು ಗೋ ಫಾರ್ ಕನ್ಕ್ಲೂಷನ್. ಸೊ ಕನ್ಕ್ಲೂಷನಲ್ಲಿ ಏನು ಮಾಡಬೇಕು, ವಿ ಹ್ಯಾವ್ ಟು ಸಮರೈಸ್ ಆರ್ ವಿ ಹ್ಯಾವ್ ಟು ರೈಟ್ ದಿ ಸಿಗ್ನಿಫಿಕೆನ್ಸ್ ಆಫ್ ದ ಸ್ಯಾಲಿನಿಟಿ. Salinity is a crucial factor in determining the properties and behaviors of ocean water, which in turn affects the marine life, ocean circulation and global climate systems. ಸೊ ಈ ರೀತಿ ಬರೆದು ನಾವು ಕನ್ಕ್ಲೂಡ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾವು ಡೀಟೇಲ್ಡ್ ಆನ್ಸರ್ನ ಇಂಗ್ಲೀಷಲ್ಲಿ ಡಿಸ್ಕಸ್ ಮಾಡಿದ್ವಿ. ಕನ್ನಡ ಅನುವಾದ, ಆನ್ಸರ್ನ ಕನ್ನಡದ ಅನುವಾದವನ್ನು ಮುಂದಿನ ಈ 3 ಸ್ಲೈಡ್ಗಳಲ್ಲಿ ಕೊಡಲಾಗಿದೆ. Thank you for watching. We will meet on day 14th answer discussion.